ಇನ್ನು ಪರಪನಾಗ್ರಹಾರ ಜೈಲಿನಲ್ಲಿ ನಟೋರಿಯಸ್ ಕೈದಿಗಳ ಕೈಯಲ್ಲಿ ಮೊಬೈಲ್ ಸಿಕ್ಕಿರೋದು ವ್ಯವಸ್ಥೆಯ ದೊಡ್ಡ ಲೋಪ. ಅದರಲ್ಲೂ ಕೈದಿಗಳಿಗೆ ಸೆರೆಮನಿ ಆಗಬೇಕಿದ್ದಂತ ಜೈಲು ಅರಮನೆಯಾಗಿರೋದು ಸಹ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಕೈಗನ್ನಡಿ. ಆದ್ರೆ ಈ ವಿಡಿಯೋಗಳು ಹೊರಗೆ ಬರೋದಕ್ಕೆ ಮತ್ತೊಂದು ಆಯಾಮ ತೆರೆದುಕೊಂಡಿದೆ. ಅದುವೇ ಷಡ್ಯಂತ್ರ. ಏನದು ಬನ್ನಿ ತೋರಿಸ್ತೀವಿ. ಹೌದು, ಪರಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿದ ಪ್ರಕರಣ. ಕೈದಿಗಳ ಕೈಗೆ ಮೊಬೈಲ್ ಸಿಕ್ಕಿರೋದು ಇದೇ ಮೊದಲೇನಲ್ಲ. ಹಿಂದೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಇದೇ ಜೈಲಿನಲ್ಲಿದ್ದಾಗಲೂ ಅಂದಿನ ಜೈಲಾಧಿಕಾರಿಗಳು ರಾಜಾತಿಥ್ಯ ನೀಡಿದ್ದು ದೊಡ್ಡ ಸದ್ದು ಮಾಡಿತ್ತು. 2021ರಲ್ಲಿ TV9 ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲೂ ಪರಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳು ಅದ್ಯಾವ ರೀತಿ ಮೊಬೈಲ್ ಬಳಸ್ತಾರೆ, ಅದ್ಯಾವ ರೀತಿ ತಮಗೆ ಬೇಕಾದ್ದನ್ನ ದುಡ್ಡು ಕೊಟ್ಟು ತರಿಸಿಕೊಳ್ಳುತ್ತಾರೆ ಅನ್ನೋದು ಬಯಲಾಗಿತ್ತು. ಇನ್ನು ಇತ್ತೀಚೆಗೆ ದರ್ಶನ್ ಇದೇ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿದ್ದು ದೊಡ್ಡ ಸದ್ದು ಮಾಡಿತ್ತು. ಇದೀಗ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ, ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರೋ ರನ್ಯಾ ರಾವ್ ಬಾಯ್ ಫ್ರೆಂಡ್ ತೆಲುಗು ನಟ ತರುಣ್ ವಿಡಿಯೋ ಬಹಿರಂಗವಾಗಿದೆ. ಇಲ್ಲಿ ಒಂದಂತೂ ಸ್ಪಷ್ಟ, ಕೈದಿಗಳ ಕೈಗೆ ಮೊಬೈಲ್ ಸಿಗೋದು, ರಾಜಾತಿಥ್ಯ ಕೊಡೋದು ಅಧಿಕಾರಿಗಳೇ ಮಾಡಿದ ದೊಡ್ಡ ಕರ್ತವ್ಯ ಲೋಪ. ಆದ್ರೆ ಈ ವಿಡಿಯೋಗಳು ಹೊರಗೆ ಹೇಗ್ ಬಂದ್ವು ಅನ್ನೋದು ಸಹ ಪ್ರಶ್ನೆಯಾಗಿದೆ. ಇದನ್ನ ಹುಡುಕ್ತಾ ಹೊರಟಾಗ ಪತ್ತೆಯಾಗಿದ್ದೇ ಷಡ್ಯಂತ್ರ. ಜೈಲಿನಲ್ಲಿ ಕೈದಿಗಳ ರಾಜಾತಿಥ್ಯದ ವಿಡಿಯೋ ವೈರಲ್ ಹಿಂದಿದೆಯಾ ಷಡ್ಯಂತ್ರ? ಉನ್ನತ ಹುದ್ದೆಗೆ ಪೈಪೋಟಿ, ಜೈಲಾಧಿಕಾರಿಗಳಿಂದಲೇ ನಡೀತಾ ಕುತಂತ್ರ. ಹೌದು, ಜೈಲಿನಲ್ಲಿರೋ ಕೈದಿಗಳಿಗೆ ಮೊಬೈಲ್ ಕೊಡೋದು ಜೈಲಿನ ಸಿಬ್ಬಂದಿ ಮತ್ತು ಜೈಲಾಧಿಕಾರಿಗಳು. ವಿಡಿಯೋ ಮಾಡಿಸೋದು ಸಹ ಜೈಲಿನ ಅಧಿಕಾರಿಗಳೇ. ಕೊನೆಗೆ ವಿಡಿಯೋ ರಿಲೀಸ್ ಮಾಡೋದು ಸಹ ಅಧಿಕಾರಿಗಳೇ. ಕೈದಿಗಳ ಕೈಗೆ ಮೊಬೈಲ್ ಕೊಟ್ಟು ಹಣ ಮಾಡಿಕೊಳ್ಳುವ ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸರಿಯಾದ ಸಮಯ ನೋಡಿ ವಿಡಿಯೋಗಳ ಮೂಲಕ ದಾಳ ಉರುಳಿಸುತ್ತಾರೆ ಅನ್ನೋ ಸಂಗತಿ ಬಯಲಾಗಿದೆ. ಅಂದ್ಹಾಗೆ ಪರಪನಾಗ್ರಹಾರ ಜೈಲಿನಲ್ಲಿ ಕರ್ತವ್ಯ ನಿರ್ವಹಿಸಲು ಭಾರೀ ಡಿಮ್ಯಾಂಡ್ ಇದೆ. ಜೈಲಿನ ಉನ್ನತ ಅಧಿಕಾರಿಗಳ ಹುದ್ದೆಗೂ ಭಾರೀ ಬೇಡಿಕೆ ಇದೆ. ಯಾಕಂದ್ರೆ ಪರಪನಾಗ್ರಹಾರ ಜೈಲಿನಲ್ಲಿ ಹೆಚ್ಚಾಗಿ ವಿಐಪಿಗಳೇ ಕೈದಿಗಳಾಗಿದ್ದಾರೆ. ರಾಜಕಾರಣಿಗಳು, ಉದ್ಯಮಿಗಳು, ಗಣ್ಯರು ಕೂಡ ಇದೇ ಜೈಲಿನಲ್ಲಿದ್ದಾರೆ. ಇಂತಹ ಗಣ್ಯರಿಗೆ ರಾಜಾತಿಥ್ಯವನ್ನ ನೀಡಿ ಇಲ್ಲಿನ ಅಧಿಕಾರಿಗಳು ಕೋಟಿ ಕೋಟಿ ಹಣ ವಸೂಲಿ ಮಾಡ್ತಿರೋದು ಓಪನ್ ಸೀಕ್ರೆಟ್. ರಾಜಾತಿಥ್ಯದ ಮೂಲಕವೇ ಇಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುತ್ತಾರೆ. ಹೀಗಾಗಿ ಜೈಲಿನ ಕೈದಿಗಳ ಕೈಗೆ ಮೊಬೈಲ್ ಕೊಟ್ಟು ಅದನ್ನೇ ವಿಡಿಯೋ ಮಾಡಿಸಿ ಉನ್ನತ ಹುದ್ದೆಯಲ್ಲಿರೋರ ತಲೆದಂಡಕ್ಕೆ ಪ್ಲಾನ್ ಮಾಡುವ ಸಂಗತಿಯೂ ಗೊತ್ತಾಗಿದೆ. ಇಷ್ಟೇ ಅಲ್ಲ, ಪರಪನಾಗ್ರಹಾರ ಜೈಲಿನಲ್ಲಿ ಮೊಬೈಲ್ ಡೀಲ್ಗಳು ಅದ್ಯಾವ ರೀತಿ ನಡೆಯುತ್ತೆ ಅನ್ನೋದು ಸಹ ಭಯಾನಕ ಸಂಗತಿ. ಜೈಲಿನ ಅಧಿಕಾರಿಗಳು ಒಂದೊಂದು ಫೋನ್ಗೂ ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಜೈಲಿನಲ್ಲಿ ಜಾಮರ್ ವಿಚಾರದಲ್ಲೂ ಕಳ್ಳಾಟವಾಡ್ತಿದ್ದು ಬೇಕಂತಲೇ ಅಧಿಕಾರಿಗಳು ಜಾಮರ್ ವೀಕ್ ಮಾಡ್ತಾರೆ. ತಮ್ಮ ಕೆಲಸ ಅಂದ್ರೆ ಕೈದಿಗಳು ಮೊಬೈಲ್ ಬಳಸಿ ಮುಗಿಸಿದ ಕೂಡಲೇ ಜಾಮರ್ ಆಕ್ಟಿವ್ ಮಾಡ್ತಾರೆ ಅನ್ನೋದು ಸಹ ಬಯಲಾಗಿದೆ. ಹೀಗೆ ಸಾಲು ಸಾಲು ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಂತೆ ಇದಕ್ಕೊಂದು ಗತಿ ಕಾಣಿಸಲೇಬೇಕು ಅಂತ ನಿರ್ಧಾರ ಮಾಡಿರುವ ಗೃಹ ಸಚಿವ ಪರಮೇಶ್ವರ್ ಇಂದು ಬೆಂಗಳೂರಿನ ಕಾರಾಗೃಹ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ವೈರಲ್ ಆದ ಫೋಟೋ, ವಿಡಿಯೋ ಪ್ರದರ್ಶಿಸಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡ್ರು. ಇಷ್ಟೇ ಅಲ್ಲ, ಪರಪನಾಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ರನ್ನ ಎತ್ತಂಗಡಿ ಮಾಡಿದ್ರೆ ಅಧೀಕ್ಷಕ ಮ್ಯಾಗೇರಿ, ಉಪಾಧೀಕ್ಷಕರಾದ ಅಶೋಕ್ ಭಜಂತ್ರಿ ಸಸ್ಪೆಂಡ್ ಮಾಡಿ ಆದೇಶ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಜೈಲಿನಲ್ಲಿ ರಾಜಾತಿಥ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ಎನ್ಐಎ. ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದೆ ಎನ್ಐಎ. ಉಗ್ರರಿಗೂ ಕೂಡ ರಾಜಾತಿಥ್ಯ ಸಿಕ್ತಿತ್ತಲ್ಲ, ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಹಿನ್ನೆಲೆ ಇದೀಗ ಎನ್ಐಎ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುತ್ತಾ ಇದೆ. ತಮಾಷೆ ವಿಷಯ ಅಲ್ಲ.
ಜೈಲಿನಲ್ಲಿರುವಂಥ ಒಬ್ಬ ಉಗ್ರನ ಕೈಗೆ ಮೊಬೈಲ್ ಸಿಗೋದು ಅಂತ ಹೇಳಿದ್ರೆ ಆತ ಅಲ್ಲಿ ಕುತ್ಕೊಂಡು ಏನ್ ಬೇಕಿದ್ರೂ ಮಾಡ್ಬೋದು. ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು, ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ಬೋದು, ಅಥವಾ ತನಗೆ ಬೇಕಿರೋರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಿಜಕ್ಕೂ ಥ್ರೆಟ್ ದೇಶಕ್ಕೆ. ಹಾಗಾಗಿ ಇದೀಗ NIA ಕೂಡ ಎಂಟ್ರಿ ಆಗಿದೆ, CCB ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ. ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರನ ಕೈಯಲ್ಲಿ ಮೊಬೈಲ್, ಅವ್ರಿಗೆ ಸಿಗ್ತಾ ಇರುವಂಥ ಸೌಲಭ್ಯಗಳು, TV ಇದೆ, ನೋಡ್ಬೋದು, ಹೊರ ಜಗತ್ತಿನಲ್ಲಿ ಏನಾಗ್ತಾ ಇದೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಬೋದು. ತಮಗೆ ಯಾರು ಬೇಕೋ ಅವ್ರ ಜೊತೆಗೆ ಮಾತನಾಡ್ಬೋದು, ವಿಡಿಯೋ ಕಾಲ್, ಆಡಿಯೋ ಕಾಲ್, ಎಲ್ಲ ಸವಲತ್ತುಗಳು ಕೂಡ ಜೈಲಿನಲ್ಲಿ ಕೊಟ್ಟಿರೋದು ನಿಜಕ್ಕೂ ಅಚ್ಚರಿ. ಹಾಗಾಗಿ ಇದೀಗ NIA ಕೂಡ ಎಂಟ್ರಿ ಆಗಿದೆ, ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ.